ಇಟ್ಕೋಬೇಕು. ಒಬ್ಬೊಬ್ರ ಸೈಜ್ ಒಂದೊಂದು ಥರ ಇರುತ್ತೆ. ವಯಸ್ಸಾದವ್ರಿಗೆ ಎಷ್ಟು ಪ್ಲೀಟ್ಸ್ ಇಟ್ಕೋಬೇಕು, ನಮ್ಮಂಥವ್ರಿಗೆ ಅದೇ ಎಷ್ಟು ಪ್ಲೀಟ್ ಇಟ್ಕೋಬೇಕು. ಸೊ ಮದುವೆ ಹುಡುಗಿಗೆ ಯಾವ ಥರ ಇಟ್ಕೋಬೇಕು, ಆದಷ್ಟು ಚಿಕ್ಕ ಚಿಕ್ಕದು ಕೇಳ್ತಾರೆ. ಕೆಲವೊಬ್ರು ಇಷ್ಟು ಅಗಲ ಕೇಳ್ತಾರೆ, ಕೆಲವೊಬ್ರು ಇನ್ನೂ ಅಗಲ ಕೇಳ್ತಾರೆ. ಸೊ ಇಲ್ಲ ಅಗಲ ಬಂದ್ರು ಸೊ ಇಲ್ಲಿಂದ ಚಿಕ್ಕದು ಮಾಡ್ಕೋಬೇಕು. ಇಲ್ಲ ಆ ಕಡೆ ಎಲ್ಲ ಸೈಡ್ ಈ ವಯಸ್ಸಾದವ್ರಿಗೆ ಆಂಟಿರ ಆ ಥರ ಇರ್ತಾರಲ್ಲ, ಅವ್ರಿಗೆ ಫುಲ್ ಚಿಕ್ಕದ್ ಕಾಣ್ತಿರುತ್ತಲ್ಲ, ಕಾಣ್ತಾ ಇದ್ದಂಗೆ ಸೊ ಇಲ್ಲಿ ಅಗಲ ಮಾಡ್ಕೊಂಡು ಬರ್ತಾ ಬರ್ತಾ ಚಿಕ್ಕದ್ ಮಾಡ್ಕೊಂಡು. ಬಟ್ ಇದು ಕ್ಲಿಯರ್ ಆಗಿರ್ಬೇಕು, ಒಳಗಡೆ ಹಾಕಿರೋ ಈಚೆ ಕಾಣಬಾರ್ದು. ಸೊ ಆ ಥರ ಫೋಲ್ಡ್ ಮಾಡ್ಕೋಬೇಕು. ನಾನು ತೋರಿಸ್ತೀವಿ ಯಾವ ಥರ ಅಂತ. ಸೊ ಮೊದಲಿಗೆ ಇವಾಗ ನಾವು ಒಂದು ರಫಾಗಿ ಫಸ್ಟ್ ಒಂದು ಪ್ಲೀಟ್ಸ್ನ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅದು ಒಂದು ಮೆಜರ್ಮೆಂಟ್, ಅಂದರೆ ಆಚೆ ಈಚೆ ತುದಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ರಫಾಗಿ ಇಟ್ಕೋಬೇಕಾಗುತ್ತೆ. ಸೊ ಫಸ್ಟಿಗೆ ಈ ಥರ ರಫಾಗಿ ಇಟ್ಕೊಂಡ್ಬಿಡ್ತೀವಿ ನಾವು. ಸೊ ನೆಕ್ಸ್ಟು ಇವಾಗ ಸ್ಟಾರ್ಟ್ ಮಾಡ್ತೀವಿ ಪ್ರೋಸೆಸ್ಸು. ಫಸ್ಟ್ ಇಟ್ಕೊನೆ ತರುವ ಇಂಥ ಇಟ್ಕೊಳಲ್ಲ. ಫಸ್ಟ್ ಪ್ಲೀಟ್ಸು ನಮ್ಗೆ ಸೈಡ್ಗನೇ ರಾವಲ್ಲ, ಓಕೆನಾ? ಇಷ್ಟು ಮಾಡಿಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಇಂಥ ಚಿಕ್ಕವಾಗುತ್ತೆ. ಇದೊಂದು ಆಯ್ತಲ್ಲ. ಸೊ ಈ ಲೈನಲ್ಲೇ ಕ್ರಿಯೇಟ್ ಆಗಬೇಕಿಲ್ಲ, ಒಳಗಡೆ ಇರೋದು ಈಚೆ ಕಾಣಬಾರ್ದು. ಈಚೆ ಬರದೇ ಇದ್ದಂಗೆ ನೋಡಿತಾರೆ ಇಷ್ಟೇ. ಇವಾಗ ಇಲ್ಲಿ ನಾವು ತೋರಿಸಿದ್ದೀವಲ್ಲ ಅದೇ ರೀತಿ ಇಟ್ಕೊಬೇಕು. ಸೊ ನಿಮ್ಗೆ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಇವಾಗ ಫಸ್ಟು ಲೇಯರ್ ಇರುತ್ತಲ್ವ, ಅದು ಬಂದು ಒಂದು 4 ಇಂಚ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಅದರಿಂದ ಒಳಗಡೆ ತೊಗೊಳ್ಳೋ ಲೇಯರ್ಸ್ ಎಲ್ಲ ಬಂದು ನಿಮಗೆ 3 ಇಂಚಸ್ಸು ಬರ್ತಾ ಬರ್ತಾ 3 ಇಂಚಸ್ ಒಳಗಡೆ ಬರಬೇಕು ನೀವು. ಸೊ ಆ ಥರ ಬಂದಾಗ ಏನಾಗುತ್ತೆ ಅಂದರೆ, ಇನ್ ಕೇಸ್ ಒಂದು ಲೇಯರ್ ಆಚೆ ಬಂದ್ರೂ ಅದು ಕಾಣಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ, ಅಂದರೆ ಒಂದು ಮೊಣಕೈ ಅಷ್ಟುದ್ದ ಮಾತ್ರ ಹಿಡ್ಕೊಂಡು ನೀಟಾಗಿ ಕೈಯಲ್ಲೇ ನೀವು ಅದನ್ನೆಲ್ಲ ಫ್ಲ್ಯಾಟ್ ಮಾಡಬೇಕಾಗುತ್ತೆ. ಫಸ್ಟು ಒಂದು ಮೆಜರ್ಮೆಂಟ್ನ ತೊಗೊಂಡು ಹಿಡ್ಕೊಂಬಿಡಿ ಸರ್ಗೆ ಎಷ್ಟುದ್ದ ಬೇಕು ಅಂತ. ಆ ನಂತರ ಬೇಕಾದ್ರೆ ನೀವು ಪಿನ್ ಹಾಕ್ಕೊಂಡು ಅದ್ರ ಬಗ್ಗೆ ಸರಿ ಮಾಡ್ಕೊಬೋದು. ಇವಾಗ ನಾನೆಲ್ಲೂ ಮಿಡಲಲ್ಲಿ ಒಂದು ಪಿನ್ ಹಾಕಿದ್ದೀನಲ್ವ, ಅದನ್ನು ಇವಾಗ ಗೈಡ್ಲೈನಾಗಿ ಇಟ್ಕೊಂಡು ಮುಂದೆಗಡೆ ಫಸ್ಟ್ ಮಾಡ್ಕೊಳಲ್ಲ ಪ್ಲೀಟ್ಸು, ಅದನ್ನು ಇವಾಗ ಸರಿಯಾಗಿ ಮಾಡ್ಕೊತಿದ್ದೀನಿ. ಆ ಪ್ಲೀಟ್ಸ್ ಇವಾಗ ಈಕ್ವಲಾಗಿ ಬರುತ್ತೆ. ಇವಾಗ ಮೊದಲಿನ ತೊಗೊಂಡಿದ್ವಲ್ಲ ಅದ್ರ ಈಕ್ವಲಾಗಿ ಬರಬೇಕು. ಇವಾಗ ಮೇಲೆ ಸರ್ಗಿಂದ ಬಂದು ನಮಗೆ ಚೆಸ್ಟ್ ಪಾರ್ಟ್ ಹಿಪ್ವರೆಗೂ ಎಷ್ಟು ಬೇಕಾಗುತ್ತಲ್ವ ಅಷ್ಟನ್ನು ನಾವು ಐರನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ನಂತರ ಏನು ಮಾಡಬೇಕಂದ್ರೆ, ನಿಮ್ಮ ಸೊಂಟದ ಸುತ್ತಾಳತೆನ ಕರೆಕ್ಟಾಗಿ ತೊಗೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಆ ಕಡೆ ಒಂದು ಪಿನ್ನು ಮತ್ತು ಈ ಕಡೆ ಒಂದು ಪಿನ್ ಮಾಡಿಕೊಂಡು ನೀಟಾಗಿ ಪ್ಲೀಟ್ಸ್ನ ಚಿಕ್ಕ ಚಿಕ್ಕದಾಗಿ ಇಟ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿದೆ ಅಂದ್ಕೊತೀನಿ. ಸೊ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ನ ಇಟ್ಕೊಂಡು ನಂತರ ಕೆಳಗೆ ಮತ್ತು ಮೇಲೆ ಎರಡನ್ನೂ ಪಿನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಇವಾಗ ಚೆಸ್ಟ್ ಪಾರ್ಟ್ ಇದೆಯಲ್ಲ, ಮುಂದೆಗಡೆ ಇರುವಂಥ ಪ್ಲೀಟ್ಸ್ ಇದೆಯಲ್ಲ, ಅದನ್ನೆಲ್ಲ ಡಿವೈಡ್ ಮಾಡಿ ಒಂದೊಂದೇ ಪಕ್ಕ ಜೋಡಿಸಿ ನೀಟಾಗಿ ಐರನ್ ಮಾಡ್ಕೊಬೇಕು. ಇದು ಐರನ್ ಬಾಕ್ಸ್ ಬಂದು ಸ್ಟೀಮ್ ಇರೋ ಐರನ್ ಬಾಕ್ಸ್ನ ಯೂಸ್ ಮಾಡ್ಕೊಬೇಕು. ನಾರ್ಮಲಲ್ಲಿ ಬಂದರೆ ನಿಮ್ಗೆ ಅಷ್ಟು ಫ್ಲ್ಯಾಟಾಗಿ ಬರಲ್ಲ. ಸೊ ಹಾಗಾಗಿ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ. ಸೊ ಚೆಸ್ಟ್ ಪಾರ್ಟ್ ಎಲ್ಲಿಂದ ಎಲ್ಲಿ ತನಕ ಬರುತ್ತಲ್ವ ಅದನ್ನು ನೀಟಾಗಿ ಅಗಲವಾಗಿ ಮಾಡಿಕೊಂಡು ನಂತರ ನೀವು ಅದನ್ನು ಐರನ್ ಮಾಡ್ಕೊಂಡಿದ್ರೆ ನಿಮಗೆ ಆ ಲೈನ್ಸು ಅದೇ ರೀತಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಯಾವುದೇ ಥರ ಆ ಕಡೆ ಈ ಕಡೆ ಹೋಗೋದಾಗಲಿ ಅಥವಾ ಜಾರ್ಕೊಳ್ಳೋದಾಗಲಿ ಪಿನ್ಸು ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಈ ರೀತಿ ನೀಟಾಗಿ ಒಂದು ಕೈ ಮೇಲೆ ಕೈಯಿಂದ ಕೆಳಗಡೆ ಕೈ ತನಕ ನೀವು ನೀಟಾಗಿ ಅದನ್ನು ಐರನ್ ಮಾಡ್ಕೊ ಸ್ವಲ್ಪ ಪ್ರೆಸ್ ಮಾಡಿ ಐರನ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಕೆಳಗಡೆ ಪಲ್ಲು ಹಿಡ್ದಿದ್ದೀವಲ್ವ ಅದನ್ನು ನೀಟಾಗಿ ಐರನ್ ಮಾಡ್ಕೊಬೇಕಾಗತ್ತೆ ಆ ಪ್ಲೇಟ್ಸ್ನ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಈ ರೀತಿ ಟೇಬಲ್ ಮೇಲೆ ಏನು ಮಾಡಿ ನೀಟಾಗಿ ಅದನ್ನು ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಹಾಸ್ಕೊಂಡ್ಬಿಟ್ಟು ಸೊ ನಿಮಗೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ಆ ಕಡೆ ತುದಿಯಿಂದ ಈ ಕಡೆ ತುದಿ ತನಕ ನೀಟಾಗಿ ಇವಾಗ ಹಿಂಗೆ ಮೆಜರ್ಮೆಂಟ್ ತೊಗೊಂಡಿದ್ದೀರಲ್ಲ ಅದೇ ರೀತಿ ಒಂದೊಂದೇ ಲೈನ್ನ ಕಲೆಕ್ಟ್ ಮಾಡ್ಕೊತ ನೀವು ನೀಟಾಗಿ ಐರನ್ ಮಾಡ್ಕೊಬೇಕಾಗತ್ತೆ. ಸೊ ಅದನ್ನೆಲ್ಲ ಕೊನೆಗೆ ನೀವು ಐರನ್ ಮಾಡಿದ ನಂತರ ಈ ರೀತಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಅಂದರೆ ನೀವು ಪ್ಲೀಟ್ಸ್ ಹಿಡ್ದಿರಲ್ವ ಆ ಪ್ಲೀಟ್ಸ್ ತನಕ ಎಕ್ಸ್ಟ್ರಾ ಇರುತ್ತಲ್ಲ, ಸ್ಟಾರ್ಟಿಂಗ್ ಕಟ್ತೀವಲ್ಲ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಆ ಕಡೆ ಈ ಕಡೆ ಸರ್ಗ್ ಬರೋ ರೀತಿ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಯಾವತ್ತು ಈ ಸರ್ಗ್ ಮಾಡಿರ್ತೀವಲ್ವ ಅದು ನಿಮ್ಮ ಲೆಫ್ಟಲ್ಲಿ ಬರಬೇಕಾಗುತ್ತೆ. ಸೊ ಆ ರೀತಿ ನೋಡಿಕೊಂಡು ಆ ಕಡೆ ಈ ಕಡೆ ಎರಡನ್ನೂ ನೀವು 50-50 ಥರ ಮಾರ್ಚ್ ಮಾಡ್ಕೊಬೇಕು. ಅಂದರೆ ಒಂದು ಕಡೆ 20%, ಇನ್ನೊಂದು ಕಡೆ ಬಂದು 30 ಥರ ಫಿಟ್ ಮಾಡ್ಕೊಂಡು ನೀವು ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಮೆಜರ್ಮೆಂಟ್ ನೋಡ್ಕೊಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಒಂದ್ರ ಮೇಲೆ ಮತ್ತೊಂದನ್ನು ಹಾಕಿದ್ರೆ ನಿಮಗೆ ಎಕ್ಸಾಕ್ಟು ಪ್ಲೀಟ್ಸು ಚೆಸ್ಟ್ ಪಾರ್ಟು ಪ್ಲೀಟ್ಸ್ ಇರುತ್ತಲ್ವ ಅದು ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ ಮುಂದೆಗಡೆ. ಈ ರೀತಿ ಉಲ್ಟಾ ತಿರುಗಿಸ್ಬೇಕಾಗುತ್ತೆ. ಆ ರೀತಿ ತಿರುಗಿಸಿದ್ದೀರಾ ಅಂತ ಹೇಳಿದ್ರೆ ಈ ರೀತಿ ಎಕ್ಸಾಕ್ಟ್ ನೀವು ಐರನ್ ಮಾಡಿರ್ತೀರಲ್ಲ ಫ್ರಂಟ್ ಪೇಟು ಅದು ಈ ರೀತಿ ಎಕ್ಸಾಕ್ಟಾಗಿ ಬರುತ್ತೆ. ಅದು ಸಮ್ ಟೈಮು ನಿಮಗೆ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಅದು ಇನ್ಸೈಡ್ ಬರೋ ಥರ ನೀವು ನೋಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಇದೆಯಲ್ವಾ, ಇಲ್ಲಿ ಕಾಣ್ಬೋದು ನಿಮಗೆ ಎಕ್ಸ್ಟ್ರಾ, ಅದೇನಾಗ್ಬಿಡುತ್ತೆ ಅಂದರೆ ಉಲ್ಟಾ ಆಗಿಬಿಡುತ್ತೆ ನಿಮಗೆ. ಸೊ ಅದು ಉಲ್ಟಾ ಆಗದಿರೋ ಥರ ಚೆಕ್ ಮಾಡಿಕೊಂಡು ನೀವು ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಈ ಥರ ಇಲ್ದಿರ ಇನ್ನೊಂದು ಥರನೂ ಬೇಕಿದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ಯಾರಿ ಫೋಲ್ಡಿಂಗು. ಸೊ ಅದು ಕೂಡ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಅದ್ರ ಲಿಂಕ್ನ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವಾಗ ನೋಡಿಕೊಂಡು
ನೀವು ಚೆಕ್ ಮಾಡ್ಕೊಬೋದು. ಇನ್ ಕೇಸ್ ಇದ್ರಲ್ಲಿ ಅರ್ಥ ಆಗಿಲ್ಲ ಅಂದರೆ ಅದ್ಕೊಳ್ಳಿ. ಆಲ್ಮೋಸ್ಟ್ ಇದ್ರಲ್ಲಿ ಕ್ಲಿಯರ್ ಮಾಡಿದ್ದೀನಿ, ಕೆಲವೊಂದು ಕ್ಯಾಪ್ಷನ್ ಮಾತ್ರ ಮಿಸ್ ಆಗಿಬಿಡಿದೆ. ಸೊ ಇನ್ನು ಆಲ್ಮೋಸ್ಟ್ ಅದು ಫೋಲ್ಡಿಂಗ್ ಎಲ್ಲ ಕರೆಕ್ಟಾಗಿ ತೋರಿಸಿದ್ದೀವಿ. ಸೊ ನೀವು ಚೆಕ್ ಮಾಡಿಕೊಂಡು ನೀಟಾಗಿ ಅದು ಐರನ್ ಮಾಡಿ ಅವ್ರಿಗೆ ಇವಾಗ ಯಾರು ಕ್ಲೈಂಟ್ ಕೊಡ್ತಿರಲ್ಲ ಅವ್ರಿಗೆ ನೀಟಾಗಿ ಪ್ಯಾಕ್ ಮಾಡಿ ನೀವು ಕೊಡೋ ಥರ ಮಾಡ್ಕೋಬಹುದು. ಇದು ಆ್ಯಕ್ಚುಲಿ ನೀವು ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಓನ್ ಬಿಸ್ನೆಸ್ಸಾಗಿ ಕೂಡ ಮಾಡ್ಕೊಬೋದು. ಇವಾಗ ಕೆಲವರು ಟ್ರಿಪ್ ಎಲ್ಲರೂ ಹೋಗೋದಿರ್ತಾರಲ್ವ ಫಂಕ್ಷನ್ಸ್ಗಳಿಗೆ, ಅಂಥವ್ರು ಬಂದು ಮುಂಚೆನೇ ನಿಮಗೆ ಕೇಳಿ ಇಟ್ಕೊತಾರೆ. ಸೊ ಹಾಗಾಗಿ ಇದು ಕೂಡ ನಿಮಗೆ ಆಫರ್ಗಳು ಸಿಗ್ತಾ ಹೋಗುತ್ತೆ. ಈ ರೀತಿ ಮನೇಲಿ ಫ್ರೀ ಆಗಿರೋ ಟೈಮಲ್ಲಿ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಸ್ಟೇಟಸ್ಗಳಲ್ಲೆಲ್ಲ ಆ ಥರ ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೂ ಆರ್ಡರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಸೊ ಈ ಫೋಲ್ಡ್ ಮಾಡ್ತೋದೆಲ್ಲ ಸ್ವಲ್ಪ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಮಾಡಿದ್ದೀರ ಅಂದರೆ ನೀಟಾಗಿ ಫೋಲ್ಡಿಂಗ್ ಬರುತ್ತೆ. ಕೆಲವೊಂದು ಸಲ ತುಂಬಾ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಕೆಲವೊಬ್ಬರು, ಆ ಫೋಲ್ಡಿಂಗ್ ಬರ್ತಿಲ್ಲ ಅಂತ. ಸೊ ನೀಟಾಗಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನೀವು ಕಲ್ತ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಆ ಕಡೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲೊಂದು ಪಿನ್ ಮಾಡ್ತಿದ್ದೀನಿ, ಲೈಟಾಗಿ ಸ್ಮಾಲ್ ಪಿನ್ನನ್ನು ಅಲ್ಲಿ ಪಿನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತಲ್ಲ ಅದನ್ನ ನೀಟಾಗಿ ಅಡ್ಜಸ್ಟ್ ಮಾಡಿದ್ರೆ ಸೊ ನಿಮ್ಮ ಸ್ಯಾರಿ ಬಾಕ್ಸ್ ಪ್ರೀ ಪ್ಲೀಟಿಂಗ್ ರೆಡಿ ಆಗುತ್ತೆ. ಫೈನಲಿ ಇವಾಗ ಡೆಮಾನ್ಸ್ಟ್ರೇಷನ್ ಎಲ್ಲ ಮುಗೀತು. ನಾವು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಲ್ಲ, ಸೊ ಅದನ್ನ ರೀತಿ ಆಗಿದ ತಕ್ಷಣ ಇವಾಗ ಇಲ್ಲಿ ನಮ್ಮ ಸ್ಟೂಡೆಂಟ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ನೋಡೋಣ ಹೇಗೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅಂತ, ಬನ್ನಿ ನೋಡೋಣ. ಈ ಫ್ರಂಟ್ ಪೇಟ್ಸ್ ಹಿಡಿತೀವಲ್ವ, ಅದು ಬಂದು ನೀವು 2 ಸಲ 3 ಸಲ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಅದು ಸರಿಯಾಗಿ ಬರೋಲ್ಲ. ಸೊ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಎಕ್ಸಾಕ್ಟಾಗಿ ಇವಾಗ ಇಲ್ಲಿ ಇವರು ಫೋಲ್ಡ್ ಮಾಡ್ತಿದ್ದಾರೆ ನೋಡಿ, ಅದು ಎಕ್ಸಾಕ್ಟಾಗಿ ನೀವು ಮಾಡೋಕ್ಕೆ ಹೋದ್ರೂ ಬರೋಲ್ಲ. ಸೊ ಒಂದು 2-3 ಸಲ ಟ್ರೈ ಮಾಡಿ ಆಮೇಲೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.